ಬೆಂಗಳೂರಿನ ಸಂಜಯ್ ನಗರ ನಿವಾಸಿಗಳಿಗೆ ಕಸದ ಕಿರಿಕಿರಿ ಮಾತ್ರ ಇನ್ನೂ ತಪ್ಪಿಲ್ಲ. ಭೂಪಸಂದ್ರ ವಾರ್ಡ್ನ ನಿವಾಸಿಗಳಿಗೆ ಕಸದ ಕಾಟ ಶುರುವಾಗಿದೆ. ಖಾಲಿ ಸೈಟ್ನಲ್ಲಿ ಪ್ರತಿನಿತ್ಯ ಕಸ, ಇದರಿಂದ ಜನ ಬೇಸತ್ತಿದ್ದಾರೆ. ಎಷ್ಟೇ ಮನವಿ ಮಾಡಿಕೊಂಡ್ರು ನೋ ಯೂಸ್. ಪ್ರತಿನಿತ್ಯ ಇದೇ ಕಿರಿಕಿರಿ ಆಗ್ತಾ ಇದೆ. ಹಾಸಿಗೆ, ಸೋಫಾ ಸೆಟ್ಟು, ಹಳಸಿದ ಆಹಾರ ತಂದು ಬಿಸಾಡ್ತಾ ಇದ್ದಾರೆ. ಖಾಲಿ ಜಾಗದ ಸುತ್ತಲೂ ಕೇವಲ ಬಟ್ಟೆ ಕಟ್ಟಿದೆ ಜಿಬಿಎ. ಜಾಗಕ್ಕೆ ಬೇಲಿ ನಿರ್ಮಿಸುವಂತೆ ಬಡಾವಣೆ ನಿವಾಸಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲರಿ, ದಿನಾ ತಂದಲ್ಲಿ ಕಸ ಹಾಕ್ತಾ ಇರೋರು ಯಾರು? ಇದೇ ಜನ ಅಲ್ವಾ? ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೆ? ತಲೆಯಲ್ಲಿ ಜ್ಞಾನ ಇಲ್ವಾ? ಕಸ ತಗೊಂಡೋಗಿ ಅಲ್ಲಿ ಬಿಸಾಕ್ಬೇಕಾ ಬೇಡವಾ ಅಂತ. ಫಸ್ಟ್ ಆಫ್ ಆಲ್ ಜಿಬಿಎ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ಕಸದ ನಿರ್ವಹಣೆ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬೇಲಿ ಹಾಕೋದ್ ಬಿಟ್ಟು ಒಂದು ಬಟ್ಟೆ ಕಟ್ಬಿಟ್ಟು ಬಿಟ್ಟಿದಾರಂತೆ. ಯಾಕೆ ಬೇಲಿ ಹಾಕ್ಸಕ್ಕೂ ಜಿಬಿಎ ಹತ್ರ ದುಡ್ಡಿಲ್ವಾ? ಸಿಕ್ ಪಕ್ಕಿದ್ದನ್ನೆಲ್ಲ ತಗೊಂಡ್ ಬಂದು ಖಾಲಿ ಸೈಟ್ ಒಳಗಡೆ ಬಿಸಾಕ್ತೀರಾ ಅಂದ್ರೆ ಜನನೂ ಅರ್ಥ ಮಾಡ್ಕೊಳ್ಬೇಕ್ರಿ. ಅದೇನ್ ಡಂಪಿಂಗ್ ಯಾರ್ಡ್ ಅದು? ಏನ್ ಎಜುಕೇಟೆಡ್ಸ್ ಇಲ್ವಾ ಸಂಜಯ್ ನಗರ, ಭೂಪಸಂದ್ರ ಸುತ್ತಮುತ್ತ ಜನ ಯಾರುವೆ? ಪಬ್ಲಿಕ್ ಶುಡ್ ಚೇಂಜ್. ಜನ ಚೇಂಜ್ ಆಗ್ಬೇಕು. ಬರೀ ಯಾವಾಗ್ಲೂ ಜಿಬಿಎ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ ಅನ್ನೋದಲ್ಲ. ನಾವು ಯಾರೋ ಕೆಲವ್ರು ಮಾಡೋದ್ರಿಂದ ಎಲ್ಲರೂ ಅನುಭವಿಸ್ಬೇಕು. ಒಂದು ಖಾಲಿ ಜಾಗ ಸಿಗಂಗಿಲ್ಲ, ತಗೊಂಡೋಗಿ ಅಲ್ಲಿ ಕಸ ಡಂಪ್ ಮಾಡ್ತೀರಿ. ಫಸ್ಟ್ ಆಫ್ ಆಲ್ ಕಸದ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ. ಜಿಬಿಎ ಎಲೆಕ್ಷನ್ ಆಗಿಲ್ಲ, ಕಾರ್ಪೊರೇಟರ್ಗಳಿಲ್ಲ ಅಂತದ್ರಲ್ಲಿ ಬೇಕಾಬಿಟ್ಟಿ ತಗೊಂಡೋಗಿ ಬಿಸಾಕ್ಬಿಟ್ರೆ ಹಂಗೆ? ಎಷ್ಟೇ ಅಲ್ಲ, ಖಾಲಿ ಜಾಗದಲ್ಲಿ ಬೇಕಾಬಿಟ್ಟಿ ವಾಹನಗಳ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಚಾಲಕರು. ಮಧ್ಯರಾತ್ರಿವರೆಗೂ ಪಾರ್ಟಿಯಲ್ಲಿ ಮುಳುಗಿ ನಿವಾಸಿಗಳಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ. ಮುಂಜಾನೆ 5 ಗಂಟೆಯಿಂದ ಲೋಡಿಂಗ್ ಅನ್ಲೋಡ್ ವಾರ್ಡ್ ನಿವಾಸಿಗಳಿಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಕೂಡ ಚಾಲಕರು ಬಿಡ್ತಾ ಇಲ್ಲ. ಪ್ರತಿಷ್ಠಿತ ವಾರ್ಡ್ನಲ್ಲಿ ಬಯಲು ಶೌಚಾಲಯ ಮಾಡ್ಕೊಂಡಿದ್ದಾರೆ ಡ್ರೈವರ್ಗಳು. ಇಂಥವ್ರಿಗೆ ಬೆಂಗಳೂರು ಆದ್ರೇನು, ಸಿಂಗಾಪುರ ಆದ್ರೇನು, ಎಲ್ಲಿ ತಗೊಂಡೋಗ್ಬಿಟ್ರು ಇದೇ ಕೆಲಸನೇ ಮಾಡೋದು. ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಅದನ್ನ ಬೇಕಾಬಿಟ್ಟಿ ಪಾರ್ಕಿಂಗ್ ಲಾಟ್ ಮಾಡಿಕೊಂಡು ಬೆಳಗಿಂದ ರಾತ್ರಿವರೆಗೂ ನೀವು ಅಲ್ಲೇ ಅಲ್ಲಿ ಪಾರ್ಟಿ ಮಾಡಿಕೊಂಡು ಅದನ್ನೊಂದು ಔಟ್ಡೋರ್ ಟಾಯ್ಲೆಟ್ ತರ ಮಾಡ್ಕೊಂಡ್ರೆ ಏನ್ ಪೊಲೀಸರಿಲ್ವಾ ಅಲ್ಲಿ? ಸಂಜಯ್ ನಗರ ಪೊಲೀಸರಿಲ್ವಾ? ನೋಡಿ, ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬೆಳಗ್ಗಾನ ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಅಲ್ಲೇ ಇರ್ತಾರೆ. ಅದನ್ನ ಬಯಲು ಶೌಚಾಲಯ ಮಾಡ್ಕೊಂಡಿದ್ದಾರೆ. ಬೇಕಾಬಿಟ್ಟಿ ತಗೊಂಡ್ಬಂದು ಗಾಡಿಗಳು ಪಾರ್ಕ್ ಮಾಡ್ತಾರೆ ಅಲ್ಲಿ. ಇಲ್ಲಿ ನಮಗೆ ತೊಂದರೆ ಆಗ್ತಿರೋದು ಸೆಂಟ್ರಲ್ ಎಕ್ಸೈಸ್ ಬಡಾವಣೆಯಲ್ಲಿ ಒಂದು ಖಾಲಿ ಜಾಗ, ಹೆಚ್ಚು ಕಡಿಮೆ ಒಂದು 2.5 ಎಕರೆ ಖಾಲಿ ಜಾಗ ಬಿದ್ದಿದೆ. ಅದು ಹಲವಾರು ವರ್ಷಗಳಿಂದ ಲೀಗಲ್ ಆಂಗಲ್ ಅಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದೆ. ಯಾರು ಓನರು ನಮ್ಗೆ ಗೊತ್ತಿಲ್ಲ. ನಾವು ಯಾವ ಓನರ್ಗೂ ತೊಂದರೆ ವಿರುದ್ಧ ಇಲ್ಲ. ಆದರೆ ಈ ಓಪನ್ ಏರಿಯಾ ಏನಾಗ್ಬಿಟ್ಟಿದೆ, ಈ ಸುತ್ತಮುತ್ತಲ ಇರತಕ್ಕಂಥ ನಿವಾಸಿಗಳು ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಕೆಲವರು ಈ ವೇಸ್ಟ್ ಡಿಸ್ಪೋಸಲ್ ಸರಿಗೆ ವಿಲೇವಾರಿ ಮಾಡದಿರೋರು ಅವ್ರೇನ್ ಮಾಡ್ತಾರೆ, ಈ ಬೀದಿ ಬದಿನಲ್ಲಿ ಹಾಕ್ಬಿಡ್ತಾರೆ. ಅದು ಎಂತೆಂಥದ್ದು ಹಾಕ್ತಾರೆ ಅಂದ್ರೆ ಈ ಹಳೆ ವಾಟರ್ ಕ್ಲಾಸೆಟ್ಟು ಅಥವಾ ಬೆಡ್ಗಳು, ಸೋಫಾಗಳು, ಮತ್ತೆ ಕಸ, ಪ್ಲಾಸ್ಟಿಕ್ ಕವರ್ಗಳು, ಆಮೇಲೆ ಕೆಲವು ಹೋಟೆಲ್ಗಳು ಅವ್ರದ್ದು ಎಲ್ಲ ರಿಮೈನ್ಸ್. ಸುಮಾರು ಒಂದು 25 ವರ್ಷದಿಂದ ಇಲ್ಲಿ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದು ಜಾಗ ಜನ ಕಂಡ್ಕೋತಾರೆ. ಈಗ ನಾನು ಇಲ್ಲಿ ನಿಂತ್ಕೊಂಡಿ ಜಾಗನೇ ನೀವು ನೋಡ್ತಾ ಇದ್ದೀರ, ನಾ ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅಂತ. ನಾವು ದಿವಸ ಈ ಜಾಗದಲ್ಲಿ ವಾಕಿಂಗ್ ಮಾಡುವಾಗ ನಾವು ಒಂದು ದುಪ್ಪಟ ಮೂಗಿಂಗ್ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಿದೆ. ಇನ್ನೊಂದೇನಂದ್ರೆ, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಅವ್ರಿಗೆ ಎಲ್ಲಿ ಕಾಯಿಲೆ, ಇಲ್ಲಿ ಪಾರ್ಕ್ ಇದೆ ಆಟ ಆಡೋಕೆ ಅಂತ ಬಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಇಲ್ಲಿ ಎಲ್ಲಿ ಕಾಯಿಲೆ ಬರುತ್ತಾ ಹೇಳೋ ತರ ಆಗಿದೆ. ಇನ್ನೇನಂದ್ರೆ, ಇಲ್ಲಿ ಜನಗಳು, ಎಷ್ಟು ಜನಗಳು ಇದರಲ್ಲಿ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ, ಫಾರಿನಿಗೆ ಹೋಗಿ ಬರ್ತಾರೆ, ದೊಡ್ಡ ಕಾರಲ್ಲಿ ಇಲ್ಲಿ ಬರ್ತಾರೆ, ಕಾರ್ ಇಲ್ಲಿ ನಿಲ್ಸ್ಕೊಂಡು ಇಲ್ಲಿ ಬಿಸಾಕ್ತಾರೆ. ಇದು ಸೊ ಈ 2 ಸೈಡ್ ಅಲ್ಲೂ ಡಿಸ್ಪ್ಯೂಟೆಡ್ ಸೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿ ಆನರಬಲ್ ಮಿನಿಸ್ಟರ್ ಬಂದಾಗ್ಲೂ ರೆಪ್ರೆಸೆಂಟೇಷನ್ ಮಾಡಿದೆ. ಅಲ್ಲಿ ಇಲ್ಲಿವರೆಗೂ ಏನು ರಿಸಲ್ಟ್ ಸಿಕ್ಕಿಲ್ಲ ನಮಗೆ. ಮತ್ತೆ ಈ ಪ್ರಾಪರ್ಟಿನಲ್ಲಿ ಡಿಸ್ಪ್ಯೂಟೆಡ್ ಇದೆ ಅನ್ನೋದು ಇಸ್ ಆನ್ ರೆಕಾರ್ಡ್. I am not denying it, I am not encouraging it, nor I am saying it. But disputed site should not be used for disputed purposes. So, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್